ನಾನು ಇವತ್ತಿಗೂ ಕೂಡ ನನ್ನ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೀನಿ. ನಾನು ಇದೆಲ್ಲ ನಾನು ಕೊನೆಯವರೆಗೂ ನಾನು ಬದ್ಧವಾಗಿರ್ತೀನಿ. ಅವರು ಮುಖ್ಯಮಂತ್ರಿ ಆಗಲೇಬೇಕು, ಹಾಗೇ ಆಗ್ತಾರೆ ಅಂಥೇಳಿ ನಾನು ಇನ್ನು ಹಲವಾರು ಶಾಸಕರು 80ರಿಂದ 90 ಶಾಸಕರು ಈಗಾಗಲೇ ಅವರೆಲ್ಲ ಒಲವನ್ನು ತೋರಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಅವಧಿನಲ್ಲಿ ಅವರು CM ಆಗ್ತಾರೆ. ಅತಿ ಶೀಘ್ರದಲ್ಲೇ ನಾನು 6-9 ಏನು ಹೇಳಿದ್ದೆ ಅವೆರಡು ಡೇಟು ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ ನಾವು. ಯಾರ್ಲ ಇದು ಏನೇನೋ ದೊಡ್ಡದಾಗಿ ಮಾತಾಡ್ತೈತಿ? ಇದು DKC ಶಿಕ್ಷಕನ ಲೆಫ್ಟ್ ಹ್ಯಾಂಡ್ ಇದ್ದಂಗೆ, ಹೆಸರು ಹುಸೇನಿ. ಓ MLA ಏನಿಲ್ಲ ಇದು, ಅದಕ್ಕೆ ಹಿಂಗೆಲ್ಲ ಏನೋ ಜೋಶಲ್ಲಿ ಮಾತಾಡ್ತೈತಿ. ಏನ್ ಮಾಡ್ತದಂತಪ್ಪ? ಪಾಪ ಫಸ್ಟ್ ಟೈಮ್ MLA ಆಗೈತಿ, ಏನ್ ಮಾಡಕ್ ಆಯ್ತದಣ್ಣ ಅದ್ರ ಕೈಲಿ. ಸುಮ್ಕೆ ಏನೇನೋ ಹೇಳ್ಕೊಂಡು ಓಡಾಡ್ತಿರ್ತಿ ಕಣ. ಅದೇ DKನ ಯಾವಾಗ CM ಮಾಡ್ತಾರೆ, ಸಿದ್ದಣ್ಣ ಯಾವಾಗ ಕುರ್ಚಿ ಬಿಡ್ತದೆ ಅನ್ನೋ ಕಿತಾಪತ್ತಿರ್ತಲ್ಲ ಅಣ್ಣ, ಅದಕ್ಕೆ ಎತ್ತಿಂದ್ರ ಕ್ಲಾರಿಟಿ ಕೊಟ್ಟೈತಂತೆ. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ, ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಆಗಿರ್ತಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಸೂಪರ್ ಮಾಮಾ. ಎತ್ತಿಂದ್ರ ಇದೇ ಮಾತ್ನ 2 ವರ್ಷದಿಂದಲೂ ಹೇಳ್ಕೊಂಡೇ ಬರ್ತೈತೆ ಕಣ್ಲೆ. ಇದ್ರ ಮಾತ್ನೆ ಕ್ಲಾರಿಟಿ ಅಂತ ಹೆಂಗ್ಲೆ ತಗೊಳ್ಳೋದು? ಹೈಕಮಾಂಡ್ ಏನಾರ ಒಂದು ಮಾತಂದಿದ್ರೆ ನಂಬೋದಾಗಿತ್ತಪ್ಪ. ಯತೀಂದ್ರನೇ ಹೈಕಮಾಂಡ್ ಅಂತ ಕಣ, ನೋಡಿಲ್ಲ ಹೇಳ್ತೈತೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ, ನಡೀರಿ. DK ಕಡೆ ಈ ಮಾತಂದಾಗ DK ನೋಟಿಸ್ನೇ ಕೊಟ್ಟಿತ್ತು. ಈಗ ಸಿದ್ದಣ್ಣನ ಮಗನೇ ಈ ಮಾತಂತೈತಲ್ಲ, ಏನಂತದ್ಲೆ ಸಿದ್ದಣ್ಣ? ನೋಟಿಸ್ ಕೊಟ್ರುವೆ DK ಕಡೆ ಬಾಯಿ ಮುಚ್ಕೊಂಡ್ವೇನ್ಲ. ನೋಟಿಸ್ ಕೊಡೋದು ವೇಸ್ಟ್, ಸಿದ್ದಣ್ಣ ಮಗನ ಕರೆದು ಬೈಯೋದು ವೇಸ್ಟ್. ಅದಕ್ಕೆ ಸೈಲೆಂಟ್ ಆಗೋಗ್ಬಿಟ್ಟೈತಿ. ಒಟ್ನಲ್ಲಿ ಇದು ಮುಗಿಯದ ಕತೆ ಕಂಡ್ಲೆ. ಸಿದ್ದಣ್ಣ ಬಜೆಟ್ ಮಂಡನೆ ಯಾವಾಗ ಮಾಡ್ತದಂತಪ್ಪ? ಬಜೆಟ್ ಏನೋ ಇನ್ನೊಂದು ವಾರ 10 ದಿನದಲ್ಲಿ ಬರ್ತದೆ ಕಣ. ಆದ್ರೆ ಬಜೆಟ್ ಮುಗಿತಿದ್ದಂಗೆಯ DKನ ಕುರ್ಚಿ ಮೇಲೆ ಕುಂಡ್ರಸ ಕೆಲಸ ನಡೀತದಂತೆ. ಅದಕ್ಕೆ DK ಕಡೆವೆಲ್ಲ ಪ್ಲಾನ್ ರೆಡಿ ಮಾಡ್ಕೊಂಡವಂತೆ. ಅದೇನೇನು ಪ್ಲಾನ್ ಮಾಡ್ತವೋ ಮಾಡ್ಕೊಳ್ಳಿ ಬಿಡ್ಲ. ಇದೇನಾಗೋ ಹೋಗೋ ಮಾತೆಲ್ಲ ಕಂಬಿಡ್ಲ. ಅಂದಂಗೆ ರಾಜ್ಯಸಭೆಯಲ್ಲಿ ದೊಡ್ಡಗೌಡ್ರು ನಮ್ಮ ರಾಜ್ಯ ಉಳಿಸಿ ಅಂತ ಕಣ್ಣೀರ್ ಹಾಕಿತ್ತಂತಲ್ಲ, ಯಾಕಂತಲ? ಅದೇ ಕಣ, ನೀರಾವರಿಗೆ ಕೊಡ್ಬೇಕಾದ ದುಡ್ಡು ಬಜೆಟ್ ಅಲ್ಲಿ ಕೊಟ್ಟಿಲ್ಲ, ನಾನ್ ರಾಜ್ಯ ಹಾಳಾಗೋಯ್ತದೆ. ಹಿಂಗಾದ್ರೆ ನಿಮ್ ತಮ್ಮಯ್ಯ ಅನುದಾನ ಕೊಡಿ ಎಂದೈತೆ ಕಲ್ಯಾಣ. ಡ್ರಿಂಕಿಂಗ್ ವಾಟರ್ ಸರ್ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್. I beg of you, sir. ಅಯ್ಯಯ್ಯೋ, ಈ ವಯಸ್ಸಲ್ಲೂ ರಾಜ್ಯಕ್ಕೋಸ್ಕರ ಬೇಡ್ಕಂತೈತೆ ಅಂದ್ರಿ, ಅದ್ರ ಕಮಿಟ್ಮೆಂಟ್ ಎಂತದ್ದು ಅಂತ ಯೋಚನೆ ಮಾಡ್ಲೇಬೇಕು ನಾಶಿ. ಬಾಕಿ MP ಗಳಿಗೆ ಇದನ್ನ ನೋಡಿದ್ಮೇಲೆ ಆದ್ರೂ ನಾಚಿಕೆ ಬರ್ಲಿಲ್ಲ ಅನ್ನೋದೇ ಆಶ್ಚರ್ಯ ಕಂಡ್ಲ. ಹೋಗಿಲ್ಲ ಮಕ್ಕಿ ಅಂದಂಗೆ ದೊಡ್ಡಗೌಡ್ರು ಸೆಂಟ್ರಲ್ ಗೌರ್ಮೆಂಟ್ ನ ಬೇಡಿಕೆ ಕೇಳಿದ್ರು ಬದಲು ಟ್ರಂಪಿಗೆ ಒಂದೇ ಟ್ವೀಟ್ ಮಾಡಕ್ ಹೇಳ. ಆಗ ಅನುದಾನ ತಾನಾಗೆ ರಿಲೀಸ್ ಆಗೋಯ್ತದೆ. ಶಿವನಿ ಶಂಭುಲಿಂಗ. ಕಣ್ಣು